ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು 12 ರಾಶಿಗಳ ಗುಣಗಳನ್ನು ತಿಳಿಸ್ತೀನಿ. ಎಲ್ಲ ರಾಶಿಗಳಿಗೂ ತನ್ನದೇ ಆದಂಥ ಗುಣ ಇದೆ. ಆ ಗುಣಗಳನ್ನು ನಾವಿವತ್ತು ತಿಳಿಯೋಣ. ಮೇಷರಾಶಿ. ಮೇಷರಾಶಿ ಅಧಿಪತಿ ಬಂದು ಮಂಗಳ ಗ್ರಹ. ಸೊ ನಾನು ಇವರಲ್ಲಿ ನೋಡಿರೋದೇನು ಅಂದರೆ, ಇವರು ತುಂಬ ಕೋಪ ಮತ್ತು ಅಗ್ರೆಸಿವ್ನೆಸ್. ವಾಹನ ಚಲಾಯಿಸಬೇಕಾದ್ರೆ ತುಂಬ ಸ್ಪೀಡಲ್ಲಿ ಹೋಗೋದು. ಯಾರೋ ಒಬ್ಬ ಪಕ್ಕ ಬಂದ ಅಂದರೆ ನಾನು ಫಸ್ಟ್ ಇರಬೇಕು ಅಂತ ಗಾಡಿನ ಓವರ್ಟೇಕ್ ಮಾಡೋದು. ಈ ಗುಣಗಳು ಹೈಯೆಸ್ಟ್ ನಾವು ಈ ರಾಶಿಯಲ್ಲಿ ನೋಡ್ತೀವಿ. ಯಾಕಂದರೆ ಇದು ಮೊದಲನೇ ರಾಶಿ ಆಗಿರೋದ್ರಿಂದ ಕಾಲಪುರುಷದಲ್ಲಿ ಈ ವ್ಯಕ್ತಿಗಳಿಗೆ ಈಗೋ ಜಾಸ್ತಿ, ಅಸೂಯೆ ಜಾಸ್ತಿ. ನಾನೇ ಫಸ್ಟ್ ಇರಬೇಕು, ನಾನೇ ಎಲ್ಲದನ್ನು ಮಾಡಬೇಕು ಅನ್ನೋ ಒಂದು ಇದು ಆ ಮಂಗಳ ಗ್ರಹದ ಒಂದು ಈಗೋವನ್ನು ಕೊಡ್ತಕ್ಕಂಥದ್ದು. ಈ ರಾಶಿಯವರು ಏನಾದರೂ ಅವರ ಎನರ್ಜಿನ, ಅವರ ಸಿಟ್ಟನ್ನು, ಅವರ ಶಕ್ತಿಯನ್ನು ಒಳ್ಳೆ ಕಡೆ ಡೈವರ್ಟ್ ಮಾಡಿದ್ರೆ ತುಂಬ ದೊಡ್ಡ ಸಾಧನೆಗಳನ್ನ ಇವರು ಮಾಡ್ತಾರೆ. ಇವರು ಜಾಸ್ತಿ ವೃತ್ತಿಗಳನ್ನು ನೋಡಿ ಇವರು ಸ್ವಲ್ಪ ಹಾರ್ಡ್ ಕೆಲಸಗಳು ಅಂದರೆ ಕಬ್ಬಿಣದ ಕೆಲಸಗಳು, ಜೊತೆಗೆ ಸ್ಪೋರ್ಟ್ಸಲ್ಲಿರ್ತಾರೆ. ಸ್ಪೋರ್ಟ್ಸ್ ಅಂದರೆ ಕಬಡ್ಡಿ, ತುಂಬ ರಫ್ ಗೇಮ್ಸ್ ಮತ್ತು ಇದು ಫುಟ್ಬಾಲ್, ಈ ಥರ ಗೇಮ್ಗಳಲ್ಲಿ ಈ ಮೇಷರಾಶಿಯವರು ಜಾಸ್ತಿ ಕಾಣಿಸ್ಕೊಳ್ತಾರೆ. ಮತ್ತು ಫೈಟಿಂಗ್, ಬಾಕ್ಸಿಂಗ್ ಈ ಥರ ಗೇಮ್ಗಳು ಕೂಡ ಇವರು ಮಾಡ್ತಕ್ಕಂಥದ್ದು. ಯಾಕಂದರೆ ಮೇಷರಾಶಿ ಬಂದು ಅಗ್ರೆಸಿವ್ನೆಸ್ ಮತ್ತು ಸ್ಪೀಡನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ಇವರ ಹುಚ್ಚುತನ ಏನು ಅಂದರೆ ವೆಹಿಕಲ್ಸ್ಗಳನ್ನ ಸಿಕ್ಕಾಪಟ್ಟೆ ಸ್ಪೀಡ್ ಓಡಿಸೋದೇ ಇವರ ನೆಗೆಟಿವ್. ಯಾಕಂದರೆ ಆಕ್ಸಿಡೆಂಟ್ಗಳಿಗೆ ಅತಿ ಹೆಚ್ಚು ಬಲಿಯಾಗೋದೇ ಮೇಷರಾಶಿಯವರು. ಯಾಕಂದರೆ ಇವರ ಒಂದು ಅಗ್ರೆಸಿವ್ನೆಸ್, ಸ್ಪೀಡ್ ಮತ್ತು ಆ ಅಹಂಕಾರಗಳು ಇವ್ರನ್ನ ಆ ಥರ ಮಾಡುತ್ತೆ. ಅಂದರೆ ಈ ರಾಶಿಯವ್ರಿಗೆಲ್ಲ ಹಂಗೆ ಅಂತಲ್ಲ. ಗುರು ಬಲವಾಗಿದ್ದರೆ ಆ ಕೆಟ್ಟ ಇದನ್ನು ತಪ್ಪಿಸಿ ಒಳ್ಳೆಯದನ್ನು ಕೂಡ ಮಾಡಿಸ್ತಾನೆ. ನೆಕ್ಸ್ಟ್ ಬಂದುಬಿಟ್ಟು ಋಷಭ ರಾಶಿ. ಇದು 2ನೇ ಮನೆ ರಾಶಿ. ಋಷಭ ರಾಶಿಯವ್ರಿಗೆ ಹಣಕ್ಕೆ ಕೊರತೆ ಇರಲ್ಲ ಸಾಮಾನ್ಯವಾಗಿ, ಎಲ್ಲರಿಗೂ ಅಂತ ಹೇಳಲ್ಲ, ಅದು ಬೇರೆ ಕಾಂಬಿನೇಷನ್ ಮೇಲೆ ಡಿಸೈಡ್ ಆಗುತ್ತೆ. ಇವರಿಗೆ ಸ್ವಲ್ಪ ಹಣ ಸಿಗುತ್ತೆ. ಶುಕ್ರನ ಗುಣಗಳು ಅಂದರೆ ಇವರಿಗೆ ತಿನ್ನೋದು ಅಂದರೆ ತುಂಬ ಇಷ್ಟ. ಕುಟುಂಬ ಸಾಕೋದ್ರಲ್ಲಿ ತುಂಬ ಆಸಕ್ತಿ. ಇವರಿಗೆ ಕುಟುಂಬ ಒಂದು ಚೆನ್ನಾಗಿದ್ದರೆ ಸಾಕು. ಕುಟುಂಬದಲ್ಲಿ ನೆಮ್ಮದಿ ಹುಡುಕ್ತಿರ್ತಾರೆ. ಮತ್ತು ಯಾವಾಗಲೂ ಮನೆಯಲ್ಲಿ ಏನಾದರೂ ತಂದು ಮಾಡಿಸ್ಕೊಂಡು ತಿನ್ನೋದು, ಊಟ ತುಂಬ ಫೇವ್ರೇಟ್ ಆಗಿರುತ್ತೆ. ಈ ಸಾಮಾನ್ಯ ಗುಣಗಳು ಇವು ಋಷಭ ರಾಶಿಯವ್ರಿಗೆ ಫೇವ್ರೇಟ್ ಕೆಲಸ ಏನಂದರೆ ಹಾಡುಗಳನ್ನ ಕೇಳೋದು ಮತ್ತು ಜಾಸ್ತಿ ಹೊರಗಡೆ ತಿನ್ನೋದು. ಹೊರಗಡೆ ತಿನ್ನೋದೇ ಇವರ ನೆಗೆಟಿವ್ ಸೈಡ್. ಯಾಕಂದರೆ ಮನೆ ಆಹಾರನೇ ಶ್ರೇಷ್ಠ. ನೆಕ್ಸ್ಟು ಮಿಥುನ ರಾಶಿ. ಈ ಮಿಥುನ ರಾಶಿ ಬಂದು ಬುಧಾಧಿಪತಿ. ನಾನೊಂದು ಮಾತು ಹೇಳ್ತೀನಿ ನೋಡಿ, ಈ ಮಿಥುನ ರಾಶಿಯವ್ರಿಗೆ ನೀವು ಅಂದ್ಕೊಂಡಿರೋಂಗೆ ಏನು, ಮಿಥುನ ರಾಶಿ ಅಂದರೆ ಮಲ್ಟಿಪಲ್. ಅಂದರೆ ಮಿಥುನ ರಾಶಿಯವರು ಏನೇ ಕೆಲಸ ಮಾಡಿದ್ರು 3-4 ಥರ ಕೆಲಸ ಮಾಡ್ತಾರೆ. 3-4 ಕಡೆಯಿಂದ ಸಂಪಾದನೆ, ತುಂಬ ಮಾತು, ಅತಿ ಹೆಚ್ಚು ಮಾತನಾಡ್ತಕ್ಕಂಥ ರಾಶಿ ಈ ಮಿಥುನ ರಾಶಿ. ಯಾಕಂದರೆ ಆ ಬುಧನ ಸ್ವಭಾವ 3ನೇ ಮನೆ. ಇದೇನಾದರೂ ನೆಗೆಟಿವ್ ಆಯಿತು ಅಂದರೆ ಮಿಥುನ ರಾಶಿ ಜೀವನದಲ್ಲಿ ಎಲ್ಲ ಜಾಸ್ತಿ ಬೇಕು ಅಂತ ನಿಂತ್ಕೊಳ್ತಾರೆ. ಸಿಕ್ಕ ಹುಡುಗಿಯರನ್ನ ನೋಡೋದು, 2-3 ಮದುವೆ ಆಗೋದು, ಸಿಕ್ಕಾಪಟ್ಟೆ ತಿನ್ನೋದು, ಸಿಕ್ಕದನ್ನು ತಿನ್ನೋದು. ಇವ್ರಿಗೇನು ಇತಿಮಿತಿ ಇಲ್ದಂಗೆ ವರ್ತಿಸ್ತಕ್ಕಂಥ ರಾಶಿ ಇದು, ನೆಗೆಟಿವ್ ಸೈಡ್ ಹೋದರೆ. ಅಂಥ ಮಿಥುನ ರಾಶಿ ಏನಾದ್ರೂ ತುಂಬ ನೆಗೆಟಿವ್ ಆದ್ರಂತೂ ಪ್ರಾಸ್ಟಿಟ್ಯೂಟ್ಗಳ ಸಹವಾಸ ಈ ಥರ ಎಲ್ಲ ಮಾಡುತ್ತೆ. ಸೊ ಮಿಥುನ ರಾಶಿಯವರು ನೆಗೆಟಿವ್ ಸೈಡ್ ಹೋಗದಿದ್ದರೆ ತುಂಬ ಒಳ್ಳೆಯದು. ಪಾಸಿಟಿವ್ ಗುಣಗಳೇನೆಂದರೆ ಇವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. 3-4 ಭಾಷೆಗಳನ್ನು ಕಲಿಯೋಂಥ ಸಾಮರ್ಥ್ಯ, ಏನೇ ಹೇಳಿದ್ರೂ ಬೇಗ ತಲೆಗೆ ಹತ್ತೋಂಥ ಬುದ್ಧಿ ಇವ್ರಿಗಿರುತ್ತೆ. ಇವ್ರಿಗೆ ಒಳ್ಳೆ ಕೆಲಸ ಏನು ಅಂದರೆ ಟೀಚಿಂಗ್ ಲೈನು ಮತ್ತು ಮ್ಯಾಥ್ಸ್ ರಿಲೇಟೆಡು ಇವ್ರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು ಕರ್ಕಟಕ ರಾಶಿ ಬಂದು ಚಂದ್ರನ ರಾಶಿ. ನಿಮಗೆ ಗೊತ್ತೇ ಇದೆ, ತುಂಬ ಸೂಕ್ಷ್ಮ ರಾಶಿ ಇದು ಕರ್ಕಟಕ ರಾಶಿ. ತುಂಬ ಅಂದರೆ ತುಂಬ ಸೂಕ್ಷ್ಮ. ಬೇಗ ಕೋಪ ಮಾಡ್ಕೊಳ್ತಾರೆ ಅಥವಾ ಬೇಗ ನೊಂದ್ಕೊಳ್ತಾರೆ, ಅಳ್ತಕ್ಕಂಥದ್ದು, ಎಮೋಷ್ನಲ್ ಆಗ್ತಕ್ಕಂಥದ್ದು, ಬೇಗ ನೀವೊಂದು ಮಾತು ಎಕ್ಸ್ಟ್ರಾ ಆಡಿದ್ರೂ ಬೇಜಾರಾಗ್ತಕ್ಕಂಥದ್ದು ಈ ಸ್ವಭಾವ. ಅಡುಗೆ ಕೆಲಸ ಮಾಡೋದು ಇವ್ರಿಗೆ ತುಂಬ ಇಷ್ಟ. ತಿನ್ನೋದು ಜಾಸ್ತಿ, ಫುಡ್ಡಿ ಅಂತಾರಲ್ಲ ಆ ಥರ ವ್ಯಕ್ತಿಗಳು. ಮತ್ತು ಕರ್ಕಟಕ ರಾಶಿಯವ್ರ ಸ್ವಭಾವ ಅಂದರೆ ಯಾವಾಗಲೂ ಮನೆಯಲ್ಲೇ ಕಾಲ ಕಳ್ತಕ್ಕಂಥದ್ದು. ಅವ್ರ ತಾಯಂದ್ರ ಮೇಲೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಇರ್ತದೆ ಈ ರಾಶಿಯವ್ರಿಗೆ. ನೆಗೆಟಿವ್ ಏನು ಅಂದರೆ ಈ ರಾಶಿಯವ್ರಿಗೆ ಆ್ಯಂಗ್ಸೈಟಿ, ಡಿಪ್ರೆಷನ್ ತುಂಬ ಕಾಡ್ತವೆ ಇವ್ರಿಗೆ, ಅಲ್ಲೇನಾದರೂ ಶನಿ ರಾಹುಗಳು ಕೂತಿದ್ರೆ. ಇನ್ನು ಸಿಂಹ ರಾಶಿ ಬಗ್ಗೆ ಮಾತಾಡೋಣ. ಸಿಂಹ ರಾಶಿ ಬಂದು ಸೂರ್ಯನ ರಾಶಿ, 5ನೇ ಮನೆಗೆ ಬರುತ್ತೆ.
ಈ ಸಿಂಹ ರಾಶಿಯವ್ರಿಗೆ ಎಂಜಾಯ್ ಮಾಡೋದಂದರೆ ಸ್ಪೋರ್ಟ್ಸ್ ಎಂಜಾಯ್ ಮಾಡೋದು, ಜೊತೆಗೆ ಆಟ ಆಡೋದು, ಜೊತೆಗೆ ಫಿಲಮ್ಗಳ್ನ ನೋಡೋದು, ಕ್ರಿಯೇಟಿವಿಟಿ ಅಂದರೆ ಇವ್ರಿಗೆ ಭಾಳ ಇಷ್ಟ. ಸಿನಿಮಾ ಆ್ಯಕ್ಟರ್ಗಳು ಆಗಬೇಕು ಅನ್ನೋದು, ಈ ಥರ ಕನಸುಗಳ್ನೇ ಕಟ್ಕೊಂಡಿರ್ತಾರೆ. ಯಾಕಂದರೆ ಅದು ಮತ್ತು ಕೋಪ ಅಂಬುದು ತುಂಬ ಜಾಸ್ತಿ ಇರುತ್ತೆ ಇವ್ರಿಗೆ, ಯಾಕಂದರೆ ಅಗ್ನಿ ತತ್ವ. ಇವರಿಗೆ ಜೀವನದಲ್ಲಿ ಸ್ವಲ್ಪ ಅನಾರೋಗ್ಯ ಕಾಣ್ಬೋದು. ಯಾವ ರೀತಿ ಅಂದರೆ ಆ್ಯಸಿಡಿಟಿ, ಇಂಡೈಜೆಷನ್, ಹೊಟ್ಟೆ ಸಂಬಂಧ ರೋಗಗಳು. ಯಾಕಂದರೆ ಅದು ಅಗ್ನಿ ತತ್ವ ಆಗಿದೆ ಸಿಂಹರಾಶಿ. ನೆಗೆಟಿವ್ ಸೈಡ್ ಹೋದರೆ ತುಂಬ ಸಮಸ್ಯೆನ ಕೊಡುತ್ತೆ. ಇನ್ನು ಮುಂದಿನ ರಾಶಿ 6ನೇ ಮನೆ ರಾಶಿ ಬಂದು ಕನ್ಯಾ ರಾಶಿ. ಇದು ಬುಧನ ರಾಶಿನೇ. ಕನ್ಯಾ ರಾಶಿ ಶತ್ರುಗಳ ಸ್ಥಾನ ಅಂತ ಹೇಳ್ತೀವಿ. ಕನ್ಯಾ ರಾಶಿಯವರ ಸ್ವಭಾವ ಏನು ಅಂದರೆ, ಇವರು ಒಂದು ಜಾಬನ್ನು ಬಿಟ್ಟು ಬಿಡದೆ ಮಾಡ್ತಕ್ಕಂಥದ್ದು. ಒಂದು ವೃತ್ತಿ ಹಿಡಿದ್ರೆ ಅದರಿಂದ ಹೊರಗೆ ಬರಲ್ಲ. ಈ ಕೆಲಸ ಬಿಟ್ಟರೆ ನನಗೆ ಬೇರೆ ಬರೋದೇ ಇಲ್ಲ ಅನ್ನೋಗೆ, ಆ ಜಾಬಿಗೆ ಒಂದು ಅಂಟ್ಕೊಳ್ತಕ್ಕಂಥದ್ದು, ಅಟ್ಯಾಚ್ಮೆಂಟ್ ಇರ್ತಕ್ಕಂಥದ್ದು ಜಾಸ್ತಿ. ಇವರು ಎಲ್ಲೋದ್ರೂ ಮಾತಿಂದ ಇವ್ರಿಗೆ ಶತ್ರುಗಳನ್ನ ಕ್ರಿಯೇಟ್ ಮಾಡ್ಕೊತಾರೆ, ಇಲ್ಲ ಬೇರೆಯವ್ರ ಮನಸ್ಸನ್ನು ನೋಯಿಸ್ತಾರೆ. ಯಾಕಂದರೆ ಇದು 6ನೇ ಮನೆ ಸ್ಥಾನ. ಇವ್ರಿಗೆ ಎಲ್ಲೋದ್ರೂ ಇವ್ರಿಗೆ ಶತ್ರುಗಳು ಜಾಸ್ತಿ. ಜೊತೆಗೆ ಜೀವನದಲ್ಲಿ ಕಷ್ಟಗಳು ಜಾಸ್ತಿ. ಕನ್ಯಾ ರಾಶಿಗೆ ಸ್ವಲ್ಪ ಸಮಸ್ಯೆ ಕೊಡ್ತಕ್ಕಂಥ ರಾಶಿ ಇದು. ಇನ್ನು 7ನೇ ಮನೆ ರಾಶಿ ಅದು ತುಲಾ ರಾಶಿ. ಈ ರಾಶಿ ಬಂದು ಸ್ವಲ್ಪ ಎಂಜಾಯ್ಮೆಂಟ್ ರಾಶಿ ಅಂತ ಹೇಳ್ಬೋದು. ಇದು ಇವರು ಜನಗಳನ್ನು ಮಾತಾಡಿಸೋದ್ರಲ್ಲಿ, ಜನಗಳನ್ನು ಸೆಳೆಯೋದ್ರಲ್ಲಿ ಅತ್ಯುತ್ತಮ ಅಂತಲೇ ಹೇಳ್ಬೋದು. ಸಿನಿಮಾ ಇಂಡಸ್ಟ್ರಿಯಲ್ಲಿ, ಎಂಟರ್ಟೈನ್ಮೆಂಟ್, ಕ್ರಿಯೇಟಿವಿಟಿ ಮತ್ತು ಬಿಸ್ನೆಸ್ ಇದರಲ್ಲೆಲ್ಲ ಎತ್ತಿದ ಕೈ ಇವರು. ತುಲಾರಾಶಿನೇ ಅಷ್ಟು ಪಬ್ಲಿಕ್ ಜೊತೆ ಸಂಬಂಧವನ್ನು ಸಖತ್ತಾಗಿ ಕಲ್ಪಿಸ್ತಕ್ಕಂಥದ್ದು. ಒಬ್ಬ ರಾಜಕಾರಣಿಗಳಿಗೂ ತುಂಬ ಒಳ್ಳೆಯ ರಾಶಿ ಇದು. ಇದು ನೆಗೆಟಿವ್ ಸೈಡ್ ಏನಂದರೆ, ಇದು ಜಾಸ್ತಿ ಒಂದು ಅಟ್ಯಾಚ್ಮೆಂಟನ್ನು ಫ್ಯಾಮಿಲಿ ಜೊತೆ ಬಳಸ್ಕೊಳ್ತಕ್ಕಂಥದ್ದು, ಓವರ್ ಅಟ್ಯಾಚ್ಮೆಂಟ್. ಇನ್ನು ವೃಶ್ಚಿಕ ರಾಶಿ 8ನೇ ಮನೆ ರಾಶಿ. ಇದು ಒಂದು ನಿಗೂಢ ರಾಶಿ, ಒಂದು ಆಧ್ಯಾತ್ಮಿಕತೆಯನ್ನು ಅಡಗಿಕೊಂಡಿರ್ತಕ್ಕಂಥ ರಾಶಿ. ಜೀವನದ ಸತ್ಯಗಳನ್ನ ತಿಳಿಯಲಿಕ್ಕೆ ಹೊರಡುವ ವ್ಯಕ್ತಿಗಳ ರಾಶಿ. ಈ ರಾಶಿಗಳ ವ್ಯಕ್ತಿಗಳು, ಈ ವೃಶ್ಚಿಕ ರಾಶಿಯ ಒಂದು ಚಿಹ್ನೆ ನೋಡಿ, ಅದು ಒಂದು ಶೇಳು, ಒಂದು ಚೇಳು. ಆ ಚೇಳು ಹೇಗೆ ಹಿಂದೆಗಡೆ ಅದರ ವಿಷದ ಕೊಂಡಿಯನ್ನು ಇಟ್ಟಿರುತ್ತೋ ಹಾಗೆ ಇವರು ಜೀವನದಲ್ಲಿ ಸೀಕ್ರೆಟ್ ಆಗಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು. ಸೀಕ್ರೆಟ್ ಏಜೆನ್ಸಿ, ಡಿಟೆಕ್ಟಿವ್, ಪೊಲೀಸ್ ಕೆಲಸಗಳು ಇವು ಇವ್ರಿಗೆ ತುಂಬ ಒಳ್ಳೆಯದು. ಯಾಕಂದರೆ ಅದರ ಅಧಿಪತಿ ಕೂಡ ಮಂಗಳ. ಇದು ಮೃತ್ಯುವಿನ ರಾಶಿ ಅಂತಲೇ ಹೇಳ್ಬೋದು. ಏಕೆಂದರೆ ಇದು ಅಷ್ಟಮದಲ್ಲಿ ಬರುತ್ತೆ. ಈ ವ್ಯಕ್ತಿಗಳಿಗೂ ತುಂಬ ಎಮೋಷ್ನಲ್ ಆಗ್ತಾರೆ. ಇವರು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ನಿಂತರೆ, ಅದು ಯಾವುದೇ ಲೆವೆಲ್ ಇದ್ರೂ ಆ ಲೆವೆಲ್ವರೆಗೂ ರೀಚ್ ಮಾಡೋದನ್ನು ಸಾಧನೆ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ ಇವ್ರಿಗೆ. ಅವರ ಮೆಂಟಲ್ ಎಬಿಲಿಟಿ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಇನ್ನು 9ನೇ ರಾಶಿ ಧನುರಾಶಿ. ಇನ್ನು ಇದರ ಅಧಿಪತಿ ಗುರು. ಧನುರಾಶಿ ಬಗ್ಗೆ ನಿಮಗೆ ಗೊತ್ತೇ ಇದೆ. ಧರ್ಮ, ಪ್ರವಚನ, ಜ್ಞಾನ, ತಂದೆ ತಾಯಿ, ಒಳ್ಳೆಯ ಕರ್ಮ, ಶುಭ ಕರ್ಮ, ದೇವಸ್ಥಾನಗಳದು ಮತ್ತು ಟೂರಿಸ್ಟ್, ಟ್ರಾವೆಲ್ ಮಾಡ್ತಕ್ಕಂಥದ್ದು, ಇವೆಲ್ಲ ಈ ಧನುರಾಶಿ ಗುಣಗಳು. ಈ ಟ್ರಾವೆಲ್ ವ್ಲಾಗಿಂಗ್ ಮಾಡ್ತಾರಲ್ಲ ಅವ್ರದ್ದೆಲ್ಲ ಈ ರಾಶಿ ತುಂಬ ಪವರ್ಫುಲ್ ಆಗಿರುತ್ತೆ. ಪೂಜಾರಿಗಳು, ಪೂಜೆ ಮಾಡ್ತಕ್ಕಂಥದ್ದು, ಇದೆಲ್ಲ ಈ ರಾಶಿ ಬರುತ್ತೆ. ಇನ್ನು 10ನೇ ಮನೆ ರಾಶಿ ಮಕರ ರಾಶಿ, ಶನಿ ರಾಶಿ. ಮಕರ ರಾಶಿ ಅಂದರೆ ಕಷ್ಟವನ್ನು ಪಟ್ಟು ಸಾಧನೆ ಮಾಡ್ತಕ್ಕಂಥದ್ದು. ಅದೃಷ್ಟ ಇರೋದಿಲ್ಲ, ಕೈಯಲ್ಲಿ ಕಷ್ಟಪಡಬೇಕು. ಮಕರ ರಾಶಿ ಶನಿ ಅಧಿಪತಿ ಆಗಿರೋದ್ರಿಂದ ತುಂಬ ಲೇಟಾಗಿ ಸಕ್ಸಸ್ಸನ್ನು ಕೊಡ್ತಕ್ಕಂಥದ್ದು. ಆದರೆ ಎಂಥ ಸಕ್ಸಸ್ಸನ್ನು ಕೊಡುತ್ತೆ ಅಂದರೆ, ಜೀವನದಲ್ಲಿ ಲ್ಯಾಂಗ್ ಲ್ಯಾಸ್ಟಿಂಗ್ ಅಂದರೆ ಚಿರಕಾಲ ಉಳಿತಕ್ಕಂಥ ಸಾಧನೆಗಳನ್ನ ಈ ಮಕರ ರಾಶಿಯವರು ಮಾಡ್ತಾರೆ ಶ್ರಮದಿಂದ. ಇನ್ನು 11ನೇ ಮನೆ ರಾಶಿ ಕುಂಭರಾಶಿ. ಇದರ ಅಧಿಪತಿ ಕೂಡ ಶನಿ. ಕುಂಭರಾಶಿ ಅಂದರೆ ನೀವು ಜೀವನದಲ್ಲಿ ಏನೇ ಸಾಧನೆ ಮಾಡಿದರೂ ಅದರ ನೆಕ್ಸ್ಟ್ ಲೆವೆಲ್ ಏನಂದರೆ ಅದರಿಂದ ಬಂದ ಲಾಭನೇ ನಾವೆಲ್ಲ ನೋಡೋದು. ನೀನು ಆ್ಯಕ್ಟರ್ ಆದರೆ ಏನು ಅದರಿಂದ ದುಡ್ಡು ಎಷ್ಟು ಮಾಡಿದೆ, ಪೊಲಿಟಿಷಿಯನ್ ಆದರೆ ಅದರಿಂದ ನೀನಿಗೆ ಲಾಭ ಎಷ್ಟು ಮಾಡ್ಕೊಂಡೆ, ಎಲ್ಲರೂ ಅದನ್ನೇ ನೋಡೋದು. ಅದರಿಂದ ಈ ಕುಂಭರಾಶಿ ಹಣಗಳನ್ನು ಸಂಗ್ರಹ ಮಾಡಿ ಇಟ್ಕೊಳ್ತಕ್ಕಂಥದ್ದು. ಕುಂಭರಾಶಿ ಗುಣ ಏನು ಅಂದರೆ ಫಿಕಲ್ ಮೈಂಡೆಡ್, ಅಂದರೆ ಚಂಚಲ ಸ್ವಭಾವ ಸ್ವಲ್ಪ. ಇನ್ನು ಮುಂದಿನ ರಾಶಿ ಮೀನರಾಶಿ, 12ನೇ ರಾಶಿ. ಇದರ ಅಧಿಪತಿ ಕೂಡ ಗುರು. ಮೀನರಾಶಿ ತುಂಬ ಎಮೋಷನಲ್ ರಾಶಿ ಮತ್ತು ಆಧ್ಯಾತ್ಮಿಕತೆಯ ರಾಶಿ. ಹಾಸ್ಪಿಟಲ್ಗಳನ್ನ ಸೂಚಿಸ್ತಕ್ಕಂಥದ್ದು, ಜೈಲುಗಳನ್ನ ಸೂಚಿಸ್ತಕ್ಕಂಥದ್ದು. ಜೀವನದಲ್ಲಿ ಒಬ್ಬ ವ್ಯಕ್ತಿ ಡಿಪ್ರೆಷನ್ ಒಳಗಾದರೆ ಈ ರಾಶಿ ಕೂಡ ಸಂಬಂಧಪಟ್ಟಿರುತ್ತೆ.
ಶುಭ ಗ್ರಹಗಳಿದ್ದರೆ ಒಳ್ಳೊಳ್ಳೆ ದೇವಸ್ಥಾನಗಳನ್ನು ಭೇಟಿ ಕೊಡ್ತಕ್ಕಂಥದ್ದು, ಒಳ್ಳೊಳ್ಳೆ ಕೆಲಸಗಳನ್ನು ದಾನ ಧರ್ಮಾದಿಗಳನ್ನ ಮಾಡ್ತಕ್ಕಂಥ ಒಂದು ರಾಶಿ. ಇದು ನನ್ನ ಒಂದು 12 ರಾಶಿಯ ಗುಣಗಳ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೀನಿ. ಧನ್ಯವಾದಗಳು. ನಿಮಗೆ ಯಾವುದೇ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ.